ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ನಿಮ್ಮೆಲ್ಲರನ್ನ ನಾನು ತ್ರೈಕ ದೇವರ ನಾಮದಲ್ಲಿ ಸ್ವಾಗತಿಸಿ ವಂದಿಸುವಂಥವನಾಗಿರ್ತೇನೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳುವಂತಹ ಸಮಯಕ್ಕೆ ಬಂದಿದ್ದೇವೆ. ನಿನ್ನ ವಾಕ್ಯಗಳು ಮಾತ್ರವೇ ನಿನ್ನನ್ನು ಹೆಚ್ಚಾಗಿ ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡುವುದಕ್ಕೆ ಸಾಧ್ಯ. ಹಾಗಾಗಿ ನಿನ್ನ ವಾಕ್ಯಗಳನ್ನು ನಮಗೆ ಇನ್ನೂ ಅರ್ಥವಾಗುವಂಥ ರೀತಿಯಲ್ಲಿ ತಿಳಿಸು. ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿರಲಿ. ಕ್ರಿಸ್ತ ಜಯಂತಿಯ ಹಬ್ಬದ ಸುತ್ತಮುತ್ತಲೂ ನಾವಿರುವಾಗ ಸ್ವಾಮಿ, ನಿನ್ನನ್ನು ಎದುರು ನೋಡ್ತಿರುವಂಥ ಸಮಯದಲ್ಲಿ ನಿನ್ನನ್ನು ಹೊಂದಿಕೊಂಡವರಾಗಿ ನಿನ್ನ ಜೊತೆಗೆ ಯಾವಾಗಲೂ ಆ ಸಂಬಂಧವನ್ನು ಗಟ್ಟಿಯಾಗಿ ಇಡಲು ನಿನ್ನ ವಾಕ್ಯದ ಮೂಲಕ ಸಹಾಯಿಸು. ಆಮೆನ್. ಕಳೆದ ವಾರ ನಾವು ನಿರೀಕ್ಷೆಯ ಕುರಿತು ಮಾತನಾಡುತ್ತಿದ್ದೆವು. ಆ ನಿರೀಕ್ಷೆಯ ಕುರಿತು ಮಾತನಾಡುವಾಗ ಕತ್ತಲೆಯ ಕುರಿತು, ಕಾರ್ಗತ್ತಲೆಯ ಕುರಿತು, ಅಂಧಕಾರದ ಕುರಿತು ಮಾತನಾಡುತ್ತಿದ್ದೆವು. ಈ ದಿನ ಅದಕ್ಕೆ ಆಪೋಸಿಟ್ ಆಗಿರುವಂತಹ ವರ್ಡ್, ಹೇಗೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸಿ ಬೆಳಕನ್ನು ನಮ್ಮ ಮೇಲೆ ಚೆಲ್ಲಿದನು. ಗಾಡ್ಸ್ ಇಂಟರ್ವೆನ್ಷನ್ ಆಸ್ ಲೈಟ್, ಬೆಳಕಾಗಿ ದೇವರ ಮಧ್ಯಸ್ಥಿಕೆ. ಈ ವಿಷಯದ ಕುರಿತು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಈ ಬೆಳಕು ಅನ್ನುವಾಗ ನಮ್ಮ ಜೀವಿತದಲ್ಲಿ ಬಹಳ ಪ್ರಭಾವವನ್ನು ಬೀರುವಂತಹ ಅಂಶವಾಗಿರ್ತದೆ. ಈ ಬೆಳಕು ಅನ್ನುವಾಗ ನಾವು ಯಾವಾಗಲೂ ದೇವರ ಜೊತೆಗಾರಿಕೆ ಎಂಬುದನ್ನು ಅರ್ಥಪಡಿಸುವಂತಹ ಅಂಶವಾಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ? ನಾವು ಪ್ರತಿ ಬಾರಿ ಯಾವುದೇ ರೀತಿಯಾದಂಥ ಕಷ್ಟದ ಸಮಯದಲ್ಲಿದ್ದಾಗ್ಯೂ ದೇವರು ನನ್ನ ಜೊತೆಗೆ ಇದ್ದಾನೆ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು. ದೇವರು ನನ್ನ ಪರಿಸ್ಥಿತಿಗಳನ್ನು ತಿಳಿದಿದ್ದಾನೆ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಇತಿಹಾಸದಲ್ಲಿ ಅಥವಾ ಸತ್ಯವೇದದ ಆ ಪ್ರತಿಯೊಂದು ಆರಂಭದ ಪುಸ್ತಕಗಳನ್ನು ಮೊದಲುಗೊಂಡು ನೋಡುವುದೇ ಆದರೆ ಎಲ್ಲೆಲ್ಲಿ ಕಾರ್ಗತ್ತಲಿತ್ತೋ, ಎಲ್ಲೆಲ್ಲಿ ಬರಿದಾಗಿರುವಂಥ ಅಂಶವಿತ್ತೋ, ಎಲ್ಲಿ ಕ್ರಮವಿಲ್ಲದೆ ಇರುವಂಥ ಅಂಶಗಳಿತ್ತೋ ಅಲ್ಲಿ ದೇವರು ಬೆಳಕಾಗಿ ಮಧ್ಯಸ್ಥಿಕೆಯನ್ನು ವಹಿಸಿರುವುದನ್ನು ನಾವು ಕಾಣ್ತೇವೆ. ಕೆಲವೊಂದು ಉದಾಹರಣೆಗಳು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಅಲ್ಲಿ ಎಷ್ಟೇ ಕತ್ತಲಿದ್ದಾಗ್ಯೂ ಪರವಾಗಿಲ್ಲ, ಎಷ್ಟೇ ಬರಿದಾಗಿದ್ದರೂ ಪರವಾಗಿಲ್ಲ, ಎಷ್ಟೇ ಕ್ರಮವಿಲ್ಲದಾಗಿದ್ದರೂ ಪರವಾಗಿಲ್ಲ, ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ನೋಡಿ, ನಾವು ಈ ಸೃಷ್ಟಿಯ ರಚನೆಯ ಕಾರ್ಯವನ್ನು ನೋಡುವಾಗ ಮೊದಲನೆಯ ಅಂಶ ಅಲ್ಲಿ ಸೃಷ್ಟಿಸಲ್ಪಟ್ಟಂಥದ್ದು ಬೆಳಕು. ಈ ಬೆಳಕು ಬರುವುದಕ್ಕಿಂತ ಮುಂಚೆ ಅಸ್ತವ್ಯಸ್ತತೆಯನ್ನು ತೋರಿಸುತ್ತದೆ, ಗೋಚರಪಡಿಸ್ತದೆ. ಆದರೆ ಬೆಳಕು ಬರುವಾಗ ಎಲ್ಲವೂ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಹೊಂದುವಂಥದ್ದನ್ನು ಸತ್ಯವೇದ ನಮಗೆ ತೋರಿಸಿಕೊಡ್ತದೆ. ಈ ಸೃಷ್ಟಿಯ ರಚನೆಯ ಕಾರ್ಯದಲ್ಲಿ ನಾವು ಕಾಣುವಂತಹ ಸತ್ಯಾಂಶ, ಎಷ್ಟೇ ಕತ್ತಲೆಯಿಂದ ಕೂಡಿದಾಗ್ಯೂ ದೇವರು ಆ ಕತ್ತಲೆಯ ನಡುವೆ ಬಂದು ತನ್ನ ಬೆಳಕನ್ನು ಪ್ರಜ್ವಲಿಸುವಾತನಾಗಿರ್ತಾನೆ. ಹಾಗಾಗಿ ಈ ಬೆಳಕು ಅನ್ನುವಾಗ ಇಟ್ ಈಸ್ ಅ ಟುಗೆದರ್ನೆಸ್ ಆಫ್ ಗಾಡ್, ದೇವರ ಜೊತೆಗಾರಿಕೆಯನ್ನು ತೋರಿಸುವಂತಹ ಅಂಶವಾಗಿದೆ. ಎರಡನೇ ಉದಾಹರಣೆ ನಾವು ನೋಡ್ಕೊಳ್ಳೋಣ. ಯಾವ ರೀತಿಯಲ್ಲಿ ದೇವರು ಬೆಳಕಾಗಿ ಮಧ್ಯಸ್ಥಿಕೆಯನ್ನು ವಹಿಸಿದನು. ವಿಮೋಚನಕಾಂಡ 3ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಟುಗೆದರ್ನೆಸ್ ಆಫ್ ಗಾಡನ್ನು ಇಲ್ಲೂ ಸಹ ಆತನ ಮಧ್ಯಸ್ಥಿಕೆಯಲ್ಲಿ ಕಾಣ್ತೇವೆ. ಮಾಡಬಾರದಿರುವಂತಹ ತಪ್ಪನ್ನು ಮಾಡಿ ಓಡಿ ಹೋಗಿದ್ದಂತಹ ಈ ಮೋಶೆ ಕುರಿಗಳನ್ನು ಕಾಯುತ್ತಾ ಆರಾಮಾಗಿರಬೇಕಾದ್ರೆ ದೇವರು
ತನ್ನ ಕೆಲಸವನ್ನು ನೆನಪಿಸಲು ಮಧ್ಯಸ್ಥಿಕೆಯನ್ನು ವಹಿಸುತ್ತಾನೆ. ಮಧ್ಯಸ್ಥಿಕೆಯನ್ನು ಹೇಗೆ ವಹಿಸ್ತಾನೆ? ಅಲ್ಲೆಲ್ಲೋ ಉರಿಯುತ್ತಿರುವಂತಹ ಪೊದೆಯಲ್ಲಿ ತನ್ನನ್ನು ಪ್ರಕಟಪಡಿಸಿಕೊಂಡು ಅದು ಉರಿಯುತ್ತಿದ್ದರೂ ಸುಟ್ಟು ಹೋಗದಿರುವಂಥ ರೀತಿಯಲ್ಲಿ ಪ್ರಕಟಪಡಿಸಿಕೊಳ್ಳುತ್ತಾನೆ. ಈ ರೀತಿಯಾದಂಥ ಆಶ್ಚರ್ಯಕರವಾದ ಸಂಗತಿ ಮೋಶೆಯ ಜೀವಿತದಲ್ಲಿ ನಡೆದು ಹೋಗಿದ್ದರೆ ಕುರಿ ಕಾಯುತ್ತಿದ್ದಂಥವನು ಬರ್ತಾ ಇದ್ನ, ತನ್ನ ಆರಾಮವಾದಂಥ ಸ್ಥಿತಿಯನ್ನು ಬಿಟ್ಟು ಬರ್ತಾ ಇದ್ನ. ಈ ಉರಿಯುವಂಥ ಪೊದೆ ಬೆಳಕನ್ನು ಸೂಚಿಸುವಂಥದ್ದಾಗಿರ್ತದೆ. ಅಯ್ಯೋ, ನಾನು ಮಾಡದಿರೋಂಥ ತಪ್ಪನ್ನು ಮಾಡಿ ಇಲ್ಲಿ ಬಚ್ಚಿಟ್ಕೊಂಡಿದ್ದೇನೆ ಎಂಬುದಾಗಿ ಹೇಳುವಂಥ ಮೋಶೆಯನ್ನು ಮತ್ತೊಮ್ಮೆ ನಿನಗೆ ಅಲ್ಲಿ ಒಂದು ನಿಯೋಜನೆ ಇದೆ, ಒಂದು ಕೆಲಸವಿದೆ, ಅಲ್ಲಿ ಹೋಗು ಅನ್ನುವಂಥದ್ದನ್ನು ತೋರಿಸುವಂಥದ್ದಾಗಿರ್ತದೆ. ಇದು ದೇವರ ಮಧ್ಯಸ್ಥಿಕೆ. ಏನು ಗೊತ್ತಾ, ಆ ಬೆಳಕು ನಮ್ಮ ಮಧ್ಯದಲ್ಲಿ ಬರುವಾಗ ವಿ ಆರ್ ಆಸ್ಕ್ಡ್ ಟು ಮೂವ್ ಫ್ರಮ್ ಆರ್ ಪಾತ್. ನಾವು ಹೋಗುತ್ತಿರುವಂಥ ಆದಿಯನ್ನು ಬಿಟ್ಟು ದೇವರ ಚಿತ್ತದ ಎಡೆಗೆ ಕರೆದುಕೊಂಡು ಹೋಗುವಂತಹ ಹಾದಿಗೆ ಹೋಗಬೇಕು ಎಂದು ನೆನಪಿಸುವಂಥದ್ದಾಗಿರ್ತದೆ. ಇದು ಎರಡನೇ ಉದಾಹರಣೆ. ಮೂರನೇ ಉದಾಹರಣೆಯನ್ನು ನೋಡಿಕೊಳ್ಳೋಣ. ಅದೇ ವಿಮೋಚನ ಕಾಂಡ ಪುಸ್ತಕ 13ನೇ ಅಧ್ಯಾಯ 21ನೇ ವಚನ. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಇಸ್ರಾಯೇಲ್ಯರು ಈಗ ಐಗುಪ್ತ ದೇಶದಿಂದ ಹೊರಗಡೆ ಬಂದಿದ್ದಾರೆ. ಅವರಿಗೆ GPS ಯಾವುದೂ ಇಲ್ಲ, ಬೆಳಕು ಯಾವುದು, ಕತ್ತಲೆ ಯಾವುದು ಅನ್ನುವಂಥದ್ದು ಕೇವಲ ಅಲ್ಲಿರುವಂತಹ ವಾತಾವರಣದ ಮೂಲಕ ತಿಳಿದುಕೊಳ್ಳುವುದೇ ಹೊರತು ಎಲ್ಲಿಗೆ ಹೋಗಬೇಕು, ಯಾವ ಕಡೆ ಹೋಗಬೇಕು ತೋರಿಸುವುದಕ್ಕೆ ದೇವರು ಮಾರ್ಗದರ್ಶಕನಾಗಿ ಮೇಘಸ್ತಂಭದ ಮೂಲಕ, ಅಗ್ನಿಸ್ತಂಭದ ಮೂಲಕ ಬರುವಾತನಾಗಿರ್ತಾನೆ. ಈ ಎರಡೂ ಸಹ ಅವರಿಗೆ ಬೇಕಾಗಿರುವಂತಹ ಸುರಕ್ಷತೆಯನ್ನು, ಮಾರ್ಗದರ್ಶನವನ್ನು ಹಾಗೂ ಅವರ ದಾರಿಯನ್ನು ತೋರಿಸುವಂಥದ್ದು ಆಗಿರ್ತದೆ. ಅಷ್ಟು ಮಾತ್ರವೇ ಅಲ್ಲ, ನಾವು ವಿಮೋಚನಾಕಾಂಡ ಪುಸ್ತಕ 14ನೇ ಅಧ್ಯಾಯ 19-20ನೇ ವಚನ ಓದಬೇಕಾದ್ರೆ, ಆಗ ಇಸ್ರಾಯೇಲ್ಯರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲ್ಯರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು, ಇಸ್ರಾಯೇಲ್ಯರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಮೊದಲನೇ ಅಂಶದಲ್ಲಿ ನಾವು ನೋಡ್ಕೊಂಡ್ವಿ, ಅಗ್ನಿಸ್ತಂಭ, ಮೇಘಸ್ತಂಭ ಈ ಜನರಿಗೆ ದಾರಿ ತೋರಿಸ್ತಾ ಇತ್ತು, ಅವರಿಗೆ ಬೇಕಾಗಿರುವಂಥ ಸುರಕ್ಷತೆಯನ್ನು ಕೊಡ್ತಾ ಇತ್ತು. ಈ ಎರಡನೇ ವೇದ ಭಾಗದಲ್ಲಿ ನಾವೇನು ನೋಡ್ತಾ ಇದ್ದೇವೆ, ಇದೇ ಅಗ್ನಿಸ್ತಂಭ, ಮೇಘಸ್ತಂಭ ಏನಿದೆ, ಒಂದೆಡೆ ದೇವರನ್ನು ಅರಿಯದೇ ಇರುವಂತಹ ಜನರಿಗೆ, ದೇವರನ್ನು ನಿರಾಕರಿಸಿದ ಜನರಿಗೆ ಕತ್ತಲನ್ನು ಉಂಟು ಮಾಡ್ತದೆ. ದೇವರ ರಕ್ಷಣೆಯಲ್ಲಿ ನಂಬಿಕೆ ಇಟ್ಟು ಬಂದಂತಹ ಜನರಿಗೆ ರಾತ್ರಿಯನ್ನೂ ಸಹ ಬೆಳಕು ಮಾಡುತ್ತದೆ. ಹೌದು, ಈ ಇಸ್ರಾಯೇಲ್ ಜನರಲ್ಲಿ ಸಂಶಯ ಇತ್ತು, ಅಸ್ಪಷ್ಟತೆ ಇತ್ತು, ಭಯದಿಂದ ಕೂಡಿದವರಾಗಿದ್ದರು, ದೇವರ ವಿರುದ್ಧ, ಮೋಶೆ ವಿರುದ್ಧ ಮಾತನಾಡಿದರು. ಆದರೆ ದೇವರು ತಾನು ವಾಗ್ದಾನ ಮಾಡಿದ ಮೇರೆಗೆ ಮಧ್ಯಸ್ಥಿಕೆಯನ್ನು ವಹಿಸಿ ಸೇಮ್ ಅದೇ ಮೇಘಸ್ತಂಭ ಒಂದೆಡೆ ಕತ್ತಲನ್ನು ಕೊಡ್ತದೆ, ಇನ್ನೊಂದೆಡೆ ರಾತ್ರಿಯನ್ನು ಸಹ ಬೆಳಕನ್ನು ಮಾಡ್ತದೆ. ಈ ದೇವರನ್ನುವಂತಹ ಬೆಳಕು ನಮಗೆ ಮಾರ್ಗದರ್ಶನವನ್ನು, ನಮ್ಮ ದಾರಿಗೆ ಬೆಳಕನ್ನು ಹಾಗೂ ನಂಬದೇ ಇರುವಂಥ ಜನರಿಗೆ ಕತ್ತಲನ್ನು, ನಂಬುವಂಥ ಜನರಿಗೆ ಬೆಳಕನ್ನು ಒಟ್ಟಾಗಿ ಕೊಡುವಂಥದ್ದಾಗಿರ್ತದೆ. ಇದು ದೇವರ ಜೊತೆಗಾರಿಕೆಯನ್ನು ತೋರಿಸ್ತದೆ. ಎರಡನೇದಾಗಿ, ಲೈಟ್ ಈಸ್ ಪ್ರಾಮಿಸ್, ಇಟ್ ಈಸ್ ಹೋಪ್. ಬೆಳಕು ಒಂದು ವಾಗ್ದಾನವಾಗಿದೆ, ಒಂದು ನಿರೀಕ್ಷೆಯಾಗಿದೆ. ಯೆಶಾಯನ ಪ್ರವಾದನ ಗ್ರಂಥ ಓದುವಾರನ್ನು ಸಹ ನಾವು ಕೇಳಿದ್ದೆವು. 9ನೇ ಅಧ್ಯಾಯದಲ್ಲಿ 6-7 ವಚನ ಹೀಗೆ ಹೇಳ್ತದೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ದೇವರ ವಾಗ್ದಾನ. ಬೆಳಕಾಗಿದ್ದಂತಹ ದೇವರು ನಮಗೋಸ್ಕರ 800 ವರ್ಷಗಳ ಮುಂಚೆ, ಅಂದರೆ ಯೇಸುಸ್ವಾಮಿ ಹುಟ್ಟು ಬರುವುದಕ್ಕಿಂತ 800 ವರ್ಷಗಳ ಮುಂಚೆ ಪ್ರವಾದಿಗಳ ಮೂಲಕ ನುಡಿಯಲ್ಪಟ್ಟದೆ. ಬೆಳಕು,
ಕಾರ್ಗತ್ತಲೆಯಲ್ಲಿದ್ದಂತಹ ಜನರಿಗೆ ಇನ್ನು ಅಂಧಕಾರವಿಲ್ಲ, ದೊಡ್ಡ ಬೆಳಕು ಕಾಣಿಸಿತು. ಆ ಬೆಳಕು ಒಬ್ಬ ಮಗುವಿನ ರೂಪದಲ್ಲಿ ಅದ್ಭುತ ಸ್ವರೂಪನಾಗಿ, ಆಲೋಚನಾ ಕರ್ತನಾಗಿ, ಪರಾಕ್ರಮಿಯಾದ ದೇವರಾಗಿ, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವಾಗಿ ಬರುವಾತನು ಆಗಿರುತ್ತಾನೆ. ಈ ವಾಗ್ದಾನವನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹುಟ್ಟುವುದರ ಮೂಲಕ ನೋಡುವಂಥವರು ಆಗಿರ್ತೇವೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 54-55 ವಚನವನ್ನು ನಾವು ಕಾಣಬೇಕಾದರೆ, ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂಬುದನ್ನು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲ್ಯನನ್ನು ಕೈ ಹಿಡಿದಿದ್ದಾನೆ. ಇದು ಮರಿಯಳ ಸ್ತೋತ್ರಗೀತೆ. ಈ ಮರಿಯಳ ಸ್ತೋತ್ರಗೀತೆಯಲ್ಲಿ ನನ್ನ ರಕ್ಷಕನು ಅನ್ನುವಂಥದ್ದನ್ನು ಆಕೆ ಸಂಬೋಧಿಸುತ್ತಾಳೆ. ಅಷ್ಟು ಮಾತ್ರವೇ ಅಲ್ಲ, ಆಕೆ ಈ ಪ್ರಸ್ತುತ ಕಾಲದಲ್ಲಿ ನಿಂತು ಹಿಂದೆ ಎಷ್ಟೋ ಶತಮಾನಗಳ ಮುಂಚೆ ಅಬ್ರಹಾಮನಿಗೆ ಕೊಟ್ಟಂಥ ವಾಗ್ದಾನವನ್ನು ಇಲ್ಲಿ ಪರಿಪೂರ್ಣ ಆಗುತ್ತಿರುವಂಥದ್ದನ್ನು ನೆನೆಸುತ್ತಿದ್ದಾಳೆ. ಹೌ ಮೆನಿ ಜನರೇಷನ್ಸ್, ಎಷ್ಟು ತಲೆಮಾರುಗಳು ಇಲ್ಲಿಗೆ ಆಗಿ ಹೋಗಿವೆ. ದೇವರ ವಾಗ್ದಾನ ನಿಲ್ಲುತ್ತದೆ. ಹಾಗಾಗಿ ಈ ಬೆಳಕು ಒಂದು ವಾಗ್ದಾನ ಅನ್ನುವಂಥ ಅಂಶವನ್ನು ನಾನು ಒತ್ತಿ ಹೇಳಲು ಇಷ್ಟಪಡುತ್ತೇನೆ. ಆಕೆ ತನ್ನ ಸ್ತೋತ್ರಗೀತೆಯಲ್ಲಿ ಹಾಡುವ ಹಾಗೆ ಅಬ್ರಹಾಮನಿಗೂ ಅವನ ವಂಶದವರಿಗೂ ಯಾವಾಗಲೂ ದಯೆ ತೋರಿಸಬೇಕೆಂದು ನೆನೆಸಿಕೊಂಡು, ಗಾಡ್ ಇಸ್ ರಿಮೆಂಬರಿಂಗ್. ಅನೇಕ ವಾಕ್ಯಗಳಲ್ಲಿ ಹೇಳುತ್ತೆ, ನಮ್ಮ ಪಾಪಗಳನ್ನು ಆತನು ತನ್ನ ನೆನಪಿಗೆ ತರುವುದಿಲ್ಲ ಎಂಬುದಾಗಿ ಹೇಳ್ತದೆ. ಆದರೆ ಮಾಡಿರುವಂಥ ವಾಗ್ದಾನವನ್ನು ಅನೇಕ ತಲೆಮಾರುಗಳವರೆಗೆ ನೆನೆಸಿಕೊಂಡು ಕೈ ಹಿಡಿದಿದ್ದಾನೆ ಎಂಬುದಾಗಿಯೂ ಸಹ ಹೇಳುತ್ತದೆ. ಅಲ್ಲಿಗೆ ಈ ಬೆಳಕು ಒಂದು ರೀತಿಯಲ್ಲಿ ವಾಗ್ದಾನವಾಗಿದೆ. ಅದು ಕಾರ್ಯ ತೀರಿಸುವಂತಹ ವಾಗ್ದಾನವಾಗಿದೆ, ಒಂದು ನಿರೀಕ್ಷೆಯಾಗಿದೆ. ನಾವು ಈ ಬೆಳಕನ್ನು ಕಾಣಬೇಕಾದರೆ ಹೇಗೆ ನಾವು ದೇವರನ್ನು ಹೊಂದಿಕೊಳ್ಳಬೇಕಾಗಿದೆ? ಅನೇಕ ಬಾರಿ ನಾವು ನಮ್ಮ ಭವಿಷ್ಯತ್ ಕಾಲವನ್ನು ಬೆಳಕು ಎಂಬುದಾಗಿ ನಾವು ಕಾಣ್ತೇವೆ. ಲೆಟ್ ಯೋರ್ ಫ್ಯೂಚರ್ ಬಿ ಬ್ರೈಟ್. ನಿಮ್ಮ ಭವಿಷ್ಯ ಇನ್ನೂ ಪ್ರಜ್ವಲಿಸುವಂಥದ್ದಾಗಿರಲಿ. ಈ ಮಾತನ್ನು ನೀವು ಕೇಳಿರಬಹುದು. ಆ ಬೆಳಕು ದೇವರಾಗಿದ್ದಾನ. ನಮ್ಮ ಫ್ಯೂಚರ್ ಬ್ರೈಟ್ ಆಗಿರಲಿ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ, ಅದರಲ್ಲಿ ತಪ್ಪಿಲ್ಲ. ಆದರೆ ಆ ಬ್ರೈಟ್ ಆಗಿರುವಂಥ ಲೈಟು ದೇವರಾಗಿದ್ದಾನ. ಮೂರನೆಯದಾಗಿ ಹಾಗೂ ಕಡೆಯದಾಗಿ, ಆ ಬೆಳಕು ನೀವೇ ಆಗಿದ್ದೀರಿ, ನಾನು ಆಗಿದ್ದೇನೆ, ನಾವೆಲ್ಲರೂ ಆಗಿದ್ದೇವೆ. ಸೊ ಅಲ್ಲಿಗೆ ಬೆಳಕನ್ನು ಒಂದು ದಿನಚರಿ ಮಾಡಿಕೊಳ್ಬೇಡಿ, ಅದನ್ನು ಜೀವನ ಶೈಲಿಯಾಗಿ ಪರಿವರ್ತನೆ ಮಾಡಿ. ದೇವರು ಬೆಳಕಾಗಿದ್ದಾನೆ. ಯೋಹಾನ 8ನೇ ಅಧ್ಯಾಯ 12ನೇ ವಚನ, ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಈ ಕ್ರಿಸ್ತ ಜಯಂತಿಯ ಹಬ್ಬದ ಸುತ್ತಮುತ್ತಲಿರುವಂಥ ನಾವು ಮೊದಲನೆಯದಾಗಿ ಬೆಳಕಾಗಿದ್ದೇವೆ ಎಂಬುದಾಗಿ ಅರಿತುಕೊಳ್ಳುವುದಕ್ಕಿಂತ ಮುಂಚೆ ದೇವರು ಬೆಳಕಾಗಿದ್ದಾನೆ. ಹಾಗಾಗಿ ಅದನ್ನು ದಿನಚರಿ ಮಾಡಿಕೊಳ್ಳಬಾರದು, ಜೀವನ ಶೈಲಿ ಮಾಡಿಕೊಳ್ಳಬೇಕು ಎಂಬುದನ್ನು ನೆನಪಿಸುವುದಕ್ಕೆ ಇಷ್ಟಪಡುತ್ತೇನೆ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಕೇವಲ ನಾವು ಮಾತ್ರನೇ ಬೆಳಕನ್ನು ಹೊಂದ್ಕೊಳ್ತಾ ಇಲ್ಲ, ಬದಲಾಗಿ ಜೀವ ಕೊಡುವಂತಹ ಬೆಳಕನ್ನು ಹೊಂದಿದವರಾಗಿದ್ದೇವೆ. ನಾವು ಹೊಂದಿಕೊಳ್ತೇವೆ ಹಾಗೂ ಆ ಬೆಳಕನ್ನು ಇತರರಿಗೆ ಕೊಡುವಂಥವರು ಆಗಿರ್ತೇವೆ. ದೇವರ ವಾಕ್ಯವೂ ಸಹ ಬೆಳಕಾಗಿದೆ. ಕೀರ್ತನೆ 119 105ನೇ ವಾಕ್ಯ ಹೇಳುತ್ತೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿಜವಾಗಿಯೂ ಆಗಿದೆಯಾ? ಆ ಬೆಳಕು ನಾವು ಹೊಂದಬೇಕಾದರೆ ಆತನ ವಾಕ್ಯ ನಮ್ಮಲ್ಲಿ ಇದೆಯಾ? ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಈ ಕ್ರಿಸ್ತ ಜಯಂತಿ ಹಬ್ಬ ಸುಮ್ಮನೆ ಹೆಸರಿಗಾಗಿ ಮಾಡುವಂತಹ ಹಬ್ಬ ಅಲ್ಲ. ಪ್ರತಿ ಬಾರಿ ನಮ್ಮ ಜೀವನದಲ್ಲಿ ಅಥವಾ ಈ ಲೋಕದಲ್ಲಿ
ಅಲ್ಲಕಲ್ಲೋಲವಾದಾಗ, ಕ್ರಮವಿಲ್ಲದೆ ಇರುವಂಥದ್ದಿರುವಾಗ, ಬರಿದಾಗಿರುವಾಗ ದೇವರು ಮಧ್ಯಸ್ಥಿಕೆಯನ್ನು ವಹಿಸಿ ಆ ಕತ್ತಲನ್ನು ಒಡೆದೋಡಿಸಿದ್ದಾನೆ, ಬೆಳಕನ್ನು ಚೆಲ್ಲಿದ್ದಾನೆ, ಕ್ರಮವನ್ನು ತಂದಿದ್ದಾನೆ. ಎಲ್ಲ ರೀತಿಯಲ್ಲಿ ನಮಗೆ ಬೇಕಾಗಿರುವಂತಹ ಆಲೋಚನೆಗೆ ನಿಮಿತ್ತವಾಗಿ ಆತನು ಕಾರ್ಯಗಳನ್ನು ಮಾಡಿದ್ದಾನೆ. ಆದರೆ ನಮ್ಮ ಭವಿಷ್ಯತ್ ಉತ್ತಮವಾಗಿ ಇರಬೇಕೆಂಬುದಾಗಿ ಆಲೋಚಿಸುವಂತ ನಾವು ದೇವರನ್ನ ಬೆಳಕಾಗಿ ಹೊಂದಿಕೊಂಡಿದ್ದೇವಾ? ದೇವರು ಬೆಳಕಾಗಿದ್ದಾನೆ. ಆತನನ್ನು ಅನುಸರಿಸುವಂಥವರು ಬೆಳಕನ್ನು ಕೊಡುವಂತಹ, ಜೀವವನ್ನು ಕೊಡುವಂತಹ ಬೆಳಕನ್ನು ಹೊಂದಿದವರಾಗಿದ್ದಾರೆ ಎಂಬುದಾಗಿ ಗೊತ್ತು. ಆತನ ವಾಕ್ಯ ದೀಪವಾಗಿದೆ, ಬೆಳಕಾಗಿದೆ ಎಂಬುದಾಗಿ ಗೊತ್ತು. ಆ ವಾಕ್ಯವನ್ನು ಹೊಂದಿದಂಥ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ವಿ ಆರ್ ನಾಟ್ ಜಸ್ಟ್ ಲೈಟ್. ಆ ವಾಕ್ಯವನ್ನು ಹೊಂದಿದವರಾಗಿದ್ದರೆ ಮಾತ್ರವೇ ಬೆಳಕು. ಈ ಕ್ರಿಸ್ತ ಜಯಂತಿ ಹಬ್ಬದಲ್ಲಿ ನಮ್ಮ ಮನೆಗಳನ್ನು ಬೆಳಕಿನ ಮೂಲಕ ಶೃಂಗರಿಸ್ತೇವೆ. ಸೀರಿಯಲ್ ಸೆಟ್ ಹಾಕ್ತೇವೆ, ಸ್ಟಾರ್ ಹಾಕ್ತೇವೆ, ಹೊರಗಡೆ ಸೀರಿಯಲ್ ಸೆಟ್ ಹಾಕ್ತೇವೆ, ಲೈಟ್ಗಳು ಯಾವಾಗಲೂ ನಮ್ಮ ಮನೆಯಲ್ಲಿ ಪ್ರಜ್ವಲಿಸ್ತಿರ್ತದೆ. ಆದರೆ ನಾವು ಬೆಳಕಾಗಬೇಕಾದ್ರೆ ಆ ವಾಕ್ಯ ನಮ್ಮಲ್ಲಿ ಬರಬೇಕು, ಆ ವಾಕ್ಯವೆಂಬವನು ನಮ್ಮಲ್ಲಿ ಬರಬೇಕು. ಹೇಗೆ ನಾವು ದೇವರ ವಾಕ್ಯವನ್ನು ಹೊಂದಿದವರಾಗಿ, ದೇವರನ್ನು ಹೊಂದಿದವರಾಗಿ ಮಾತ್ರವೇ ಬೆಳಕಾಗಿರಲು ಸಾಧ್ಯ. ಅದೇ ರೀತಿಯಲ್ಲಿ ನಮ್ಮ ಜೀವಿತ ಬೇರೆಯವರ ಮುಂದೆ ಪ್ರಜ್ವಲಿಸುವಂಥದ್ದಾಗಿರ್ತದೆ. ಈ ವಾಕ್ಯ 5ನೇ ಅಧ್ಯಾಯದ 14 ಹಾಗೂ 16ನೇ ವಚನ ನಾವು ನೋಡಬೇಕಾದ್ರೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಇದು ನಿಜವಾದಂಥ ಕ್ರಿಸ್ತ ಜಯಂತಿಯ ಹಬ್ಬ. ಬೆಳಕು ಒಂದು ರೀತಿಯಲ್ಲಿ ನಮಗೆ ಬೇಕಾಗಿರುವಂಥದ್ದೆಲ್ಲವನ್ನ ಗೋಚರಪಡಿಸುವಂಥದ್ದಾಗಿರ್ತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂಥ ಬೆಳಕು ಬೇರೆಯವರ ಮುಂದೆ ಪ್ರಕಾಶಿಸಬೇಕು. ನಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಅವರು ಏನು ಮಾಡ್ತಾರೆ, ನಮಗೆ ಥ್ಯಾಂಕ್ಸ್ ಹೇಳೋದಲ್ಲ, ನಮ್ಮ ಬದಲಾಗಿ ಪರಲೋಕದಲ್ಲಿರುವಂಥ ನಮ್ಮ ತಂದೆಗೆ ಕೊಂಡಾಡುವಂಥವರು ಆಗಿರ್ತಾರೆ. ಅಂತಹ ಜೀವಿತ ನನ್ನಲ್ಲಿ, ನಮ್ಮಲ್ಲಿ ಇದೆಯಾ? ಬೆಳಕು ದೇವರಾಗಿದ್ದಾನೆ. ಬೆಳಕು ಆತನ ಜೊತೆಗಾರಿಕೆಯನ್ನು ತೋರಿಸುವಂಥದ್ದಾಗಿರ್ತದೆ. ಬೆಳಕು ಆತನ ಮಧ್ಯಸ್ಥಿಕೆಯನ್ನು ಘೋಷಿಸುವಂಥದ್ದಾಗಿರ್ತದೆ. ಬೆಳಕು ನಂಬಿದಂಥವರಿಗೆ ಬೆಳಕನ್ನು, ನಂಬದೇ ಇರುವಂಥವರಿಗೆ ಕತ್ತಲನ್ನು ನೀಡುವಂಥದ್ದಾಗಿರ್ತದೆ. ಆ ಬೆಳಕು ದೇವರಾಗಿದ್ದಾನೆ. ಆ ಬೆಳಕು ದೇವರ ವಾಕ್ಯವಾಗಿದೆ. ಆ ಬೆಳಕು ನಾವಾಗಿದ್ದೇವೆ. ಆ ಬೆಳಕು ನಮ್ಮಿಂದ ಇತರ ಜನರಿಗೂ ಹೋಗಬೇಕಾಗಿದೆ. ಅದು ಪ್ರಕಾಶಿಸಿ ಆ ಬೆಳಕು ದೇವರಿಗೆ ಸಾಕ್ಷಿಯನ್ನು ನೀಡಬೇಕಾಗಿದೆ. ಈ ಕ್ರಿಸ್ತ ಜಯಂತಿಯ ಹಬ್ಬದ ಸುತ್ತಮುತ್ತಲಿರುವಂಥ ನಾವು ಪ್ರತಿ ಬಾರಿ ಆ ಬೆಳಕನ್ನು ನೋಡುವಾಗ ನಾವು ಬೆಳಕನ್ನು ಹೊಂದಿದ್ದೇವಾ? ಇಫ್ ಆ ಫ್ಯೂಚರ್ ನೀಡ್ಸ್ ಟು ಬಿ ಬ್ರೈಟ್, ಆ ಭವಿಷ್ಯತ್ತು ನಮ್ಮಲ್ಲಿ ಬಹಳವಾಗಿ ಪ್ರಜ್ವಲಿಸಬೇಕಾದರೆ ದೇವರು ನನ್ನ ಜೀವಿತದಲ್ಲಿ ಬೆಳಕಾಗಿ ಕಾರ್ಯ ಮಾಡುತ್ತಿದ್ದಾನ. ಯಾಕೆಂದರೆ ದೇವ್ರು ಒಂದ್ಸತಿ ಎಂಟ್ರ್ ಕೊಟ್ಟರೆ ಸಾಕು, ನಮ್ಮಲ್ಲಿ ಡಾರ್ಕ್ನೆಸ್ ಇರೋದಿಲ್ಲ, ಅಂಧಕಾರ ಇರೋದಿಲ್ಲ, ಕಾರ್ಗತ್ತಲೆ ಇರೋದಿಲ್ಲ. ಆ ರೀತಿಯಲ್ಲಿ ಕಾರ್ಯ ಮಾಡುವ ಹಾಗೆ ನಾವು ದೇವರಿಗೆ ಅನುವು ಮಾಡಿ ಕೊಡ್ತಾ ಇದ್ದೇವಾ? ಇದನ್ನು ನಾವು ದಿನಚರಿ ಮಾಡಿಕೊಳ್ಬಾರ್ದು. ಇದನ್ನು ಒಂದು ಸಂಪ್ರದಾಯವಾಗಿ ನಾವು ಮಾಡಬಾರ್ದು. ಬದಲಾಗಿ ಇದನ್ನು ನಾವು ನಮ್ಮ ಜೀವನ ಶೈಲಿಯಾಗಿ ಮಾಡಬೇಕು. ನಮ್ಮ ಜೀವನ ಶೈಲಿಯನ್ನಾಗಿ ಇದನ್ನು ಮಾಡುವಾಗ ನಮ್ಮ ಭವಿಷ್ಯತ್ತು ಯಾವಾಗಲೂ ಬೆಳಕಾಗಿ ಪ್ರಜ್ವಲಿಸುವಂಥದ್ದು ಆಗಿರ್ತದೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ, ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಿ. ನಮ್ಮ ಜೀವಿತಗಳಲ್ಲಿ ಕತ್ತಲೆ ಇದ್ದಾಗ್ಯೂ ಅನೇಕ ಬಾರಿ ನೀನು ಆ ಕತ್ತಲೆಯನ್ನು ಒಡೆದೋಡಿಸುವುದಕ್ಕೆ ನಮ್ಮ ದೈನಂದಿನ ಕಾರ್ಯಗಳಲ್ಲಿ ನೀನು ಪ್ರಕಟವಾಗಿ ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಿದ್ದಿ. ಸ್ವಾಮಿ, ಸತ್ಯವೇದವು ಸಹ ನಮ್ಮನ್ನು ಅದರೆಡೆಗೆ ಪರಿಚಯಿಸುವಂಥದ್ದಾಗಿರ್ತದೆ. ಹಾಗಾಗಿ ನಮಗೆ ಗೊತ್ತು ಹೇಗೆ ನೀನು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತೀಯಾ ಅನ್ನುವಂಥದ್ದು. ಸ್ವಾಮಿ, ಇದನ್ನು ನಂಬಿದಂತಹ ನಾವು ಬೆಳಕಾಗಿ ಇತರರ ಮುಂದೆ ಪ್ರಕಾಶಿಸುವ ಹಾಗೆ ನಿನ್ನ ಬೆಳಕನ್ನು ಮೊದಲು ನಾವು ಹೊಂದಿಕೊಂಡು ಅದರ ಮೂಲಕ ಬೇರೆಯವರಿಗೆ ಜೀವ ಕೊಡುವಂತಹ ಬೆಳಕನ್ನು ತೋರಿಸುವಂಥವರು ಆಗಿರುವ ಹಾಗೆ ನಿನ್ನ ವಾಕ್ಯ ನಮಗೆ ಸಹಾಯ ಮಾಡಲಿ. ಈ ಕ್ರಿಸ್ತ ಜಯಂತಿಯ ಹಬ್ಬದ ದಿನಗಳಲ್ಲಿ ಇರುವಂತಹ ನಾವು ಬೆಳಕಾಗಿ ಬಂದಂತಹ ರಕ್ಷಕನನ್ನು, ಅದ್ಭುತ ಸ್ವರೂಪನೂ, ಆಲೋಚನಾಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಆಗಿರುವಂಥ ನಿನ್ನನ್ನು ನಮ್ಮ ಜೀವಿತಗಳಲ್ಲಿ ಹೊಂದಿಕೊಂಡು ಅದರ ಮೂಲಕ ನಿನಗೆ ಸಾಕ್ಷಿ ತರುವಂಥ ಬದುಕನ್ನು ಬದುಕಲು ಸಹಾಯಿಸು. ಆಮೇನ್.